ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಹಿಂದಿನ ವಿಡಿಯೋದಾಗ ಒಂದು 2-3 ವಿಡಿಯೋದಿಂದ ಎಣ್ಣೆ ಹೊಡೆದು ನೋಡಿದ್ರಿ. ಇದೇ ಹೊಲ್ದಾಗ ಏನು ಸದ್ಯಕ್ಕೆ ಈಗ ಇದೇ ಹೊಲಕ್ಕೆ ಸ್ಪ್ರಿಂಕ್ಲರ್ ಕಿತ್ತಾಕತ್ತೀವಿ. ಬೆಳೆ ಯಾವ ಥರ ಅವ ಮತ್ತು ಎಣ್ಣೆ ಹೊಡೆದಗಳ ಜೀಡಿ ಯಾವ ಥರ ಸತ್ತವ, ಯಾವ ಥರ ಕ್ಲಿಯರ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿರಿ ಸದ್ಯಕ್ಕೆ ಇದೇ ಹೊಲ್ದಾಗಿನಿ. ಅಂದರೆ ಇದೇ ಹೊಲ್ದಾಗ ಜೀಡಿ ಆದಾಗ ಯಾವ ಥರ ಆಗಿದ್ದು ಅಂತ ಇದೇ ಹೊಲ್ದಾಗ ತೋರಿಸಿದ್ದೆ. ಸದ್ಯಕ್ಕೆ ಈ ಕಡೆ ಎಲ್ಲ ನೀರು ಹಚ್ಚೋದದ, ಈ ಸೈಡೆಲ್ಲ ನೀರು ಆಗ್ಯದ. ಸ್ವಲ್ಪ ಒಂದು ಸತಿ ಹಾಕಿ ಬೇಟೆ, ಎರಡನೇ ಸತಿ ಕಿತ್ತೆ ಹಾಕೊಂಡ್ವಿ. ಇದು ಬಿಟ್ಟು ಗೇಸಿ ಇನ್ನೆರಡು ಸತಿ ಹೋಗಿ ಹೊಲ ಆತಂದ್ರೆ ನಾಳೆ ಸಂಜೆಗೆ ಹೊಲ ನೀರು ಕಟ್ಟೋದು ಆಗ್ತದ. ಅಂದ್ರೆ ಸ್ಪ್ರಿಂಕ್ಲರ್ ಕಿತ್ತೆ ಹಾಕೋದು ಆಗ್ತದೆ. ಬರೀ ಸದ್ಯಕ್ಕೆ ಇದೇ ಹೊಲ್ದಾಗ ಜೀಡಿ ಆದದ್ದು ತೋರಿಸಿದ್ದೆ. ಈಗ ಅದೇ ಹೊಲ್ದಾಗ ಅದೇ ಬೆಳೆಗಳ ಬೆಲೆ ಹೋಗಿ ಮತ್ತೊಂದು ಸತಿ ತೋರಿಸ್ತೀನಿ. ಈಗ ಜೀಡಿ ಯಾವ ಥರ ಕಂಟ್ರೋಲ್ ಆಗ್ಯದ ಮತ್ತು ಸದ್ಯಕ್ಕೆ ಬೆಳೆಗಳು ಯಾಕೇನೋ ಈ ಥರ ಮುದುಡಿ ಕಾಣಕತ್ತವ. ಇಲ್ಲ ನೋಡ್ರಿ, ಎಲೆಗಳು ಈ ಥರ ಕಾಣಕತ್ತವ. ಕೆಳಗೆ ನೋಡಿದ್ರೆ ಏನಿಲ್ಲ, ಈ ಥರ ಕಾಣುತ್ತವ. ಅಂದ್ರೆ ಮುದುಡಿ ಆಗ್ಯಾವ. ಎದಕ್ಕಂತ ಗೊತ್ತಾಗಲ್ಲ ನಮಗಂತಾರೆ. ಯಾರಿಗಾದ್ರೂ ಗೊತ್ತಾದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಸದ್ಯಕ್ಕೆ ಈಗ ಇಲ್ಲ ನೋಡ್ರಿ, ಇಲ್ಲೇ ನಿಮಗೆ ಜೀಡಿ ಆದದ್ದನ್ನು ಇಲ್ಲೇ ಗಿಡಕ್ಕೆ ಹೋಗಿ ತೋರಿಸಿದ್ದೆ. ಈಗ ಯಾವ ಗಿಡಕ್ಕೆ ತೋರಿಸ್ಬೇಕು ಗೊತ್ತಾಗೋದು, ಯಾಕಂದರೆ ಎಣ್ಣೆ ಹೊಡೆದಗಳೆಲ್ಲ ಜೀಡಿಗಳೆಲ್ಲ ಕ್ಲಿಯರ್ ಆಗ್ಯಾವ. ನೋಡಿರಿ, ಯಾವುದಕ್ಕೆ ನೋಡಿದ್ರೆ ಕಾಣವಲ್ತೀವಿ ನೋಡಿರಿ. ಸಣ್ಣದಕ್ಕೂ ಏನಿಲ್ಲ, ಈ ಥರ ಕ್ಲಿಯರ್ ಆಗ್ಯಾವ. ಅಂದರೂ ಎಲೆಗಳು ಯಾಕೂ ಈ ಥರ ಕಾಣಕತ್ತವ ನೋಡಿರಿ. ಕ್ಲಿಯರ್ ಆಗಿಲ್ಲ, ಮುದುಡಿ ಆಗ್ಯಾವ. ಮತ್ತು ಒಳಗೆ ನೋಡಿದ್ರೆ ಜೀಡಿಲ್ಲ, ಏನಿಲ್ಲ, ಈ ಥರ ಕಾಣಕತ್ತವ. ಎದಕ್ಕಂತ ನಮಗಂತರ ಗೊತ್ತಾಗೋದು. ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೆ ಏನಾರು ಬೇರೆ ಎಣ್ಣೆಗೆ ನೋಡಬೇಕಂತ ಇದನ್ನು ಹೇಳ್ರಿ. ಬೇಕಿದ್ರೆ ಇವು ನೋಡಿರಿ, ಇಲ್ಲಿ ನೋಡಿರಿ ಕಾಣುತ್ತಲ್ಲ, ಇವೆಲ್ಲ ಸಣ್ಣ ಬೆಳ್ಳಗೆ ಕಾಣ್ತಾವಲ್ಲ ಇವು. ಇಲ್ಲಿ ಅರ್ಧಲ್ಲಿ ಇವೆಲ್ಲ ಜೀಡಿನೇ, ದಾಮಿ ಜೀಡಿ ಅವೆಲ್ಲ ಆಗಿದ್ದು. ಎಣ್ಣೆ ಹೊಡೆದಗಳೇ ಸತ್ತು ಕ್ಲಿಯರ್ ಆಗಬೇಕು ಅವು. ಇಲ್ಲಿ ನೋಡಿರಿ ಬೇಕಿರಿ, ಇಲ್ಲಿ ಕಾಣವಲ್ಲ, ಇವೆಲ್ಲ ಸತ್ತು ನೋಡಿರಿ. ಈ ಥರ ಕ್ಲಿಯರ್ ಹಾಕಿಸಿ ಅಂದರೆ ಜೀಡಿ ಎಲ್ಲ ಕಂಟ್ರೋಲ್ ಆಗ್ಯದ. ಎಲೆ ಹಾಕ್ಯಾನು ಈ ಥರ ಮುದುರಿ ಕಾಣಕತ್ತೈತೆ ನೋಡಿರಿ. ಯಾವ ಥರ ಆಗ್ಯದ ಎದಕ್ಕಂತ ಗೊತ್ತಾಗೋದು. ಕೆಳಗೆ ನೋಡಿದ್ರೆ ನೋಡಿರಿ ಜೀಡಿ ಎಲ್ಲ ಸತ್ತದ. ಎದಕ್ಕಂತ ಗೊತ್ತಾಗೋದು. ಕಾಯಿ ಹಾಕತ್ತವ, ಕಾಯಿ ಆಗ್ಯವಲ್ಲ ಆಲ್ಮೋಸ್ಟ್. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಓದೋ ವಾರಕ್ಕೆ ಈ ವಾರಕ್ಕೆ ಯಾವ ಥರ ಡಿಫ್ರೆನ್ಸ್ ಕಾಯಿ ಎಷ್ಟಾಗ್ಯಾವ ಅಂತ ತೋರಿಸಿ ನೋಡಕತ್ರಿ. ಸದ್ಯಕ್ಕೆ ಈ ಥರ ಆಗ್ಯಾವ. ಅಂದ್ರೆ ಜೀಡಿ ಕಂಟ್ರೋಲ್ ಆಗ್ಯದ, ಎಲೆಗಳು ಈ ಥರ ಆಗ್ಯಾವ. ಅದಕ್ಕಂತ ಗೊತ್ತಿಲ್ಲ. ಬರೀ ಸದ್ಯಕ್ಕೆ ಸ್ಪ್ರಿಂಕ್ಲರ್ಗಳು ಇಲ್ಲಿ ಸೀದಾ ಹಾಕಿಸಿ ಮನೆ ಕಿಡ್ಬೋದು ರೈತಿಗೆ. ತೋರಿಸ್ತೀನಿ ಸತಿ ಇನ್ನೊಂದು ಬೇರೆ 2-3 ಗಿಡಗಳು ತೋರಿಸ್ತೀನಿ. ನೋಡಕತ್ರಿ ಯಾವ ಥರ ಜೀಡಿ ಕಂಟ್ರೋಲ್ ಆಗ್ಯದ ಅಂತ. ದಿ ನೆಕ್ಸ್ಟ್ ಡೇ ನೋಡಿರಿ, ನಿನ್ನೆ ಆ ಹೊಲ್ದಾಗ ಅಂದ್ರೆ ಈ ಸೈಡ್ ಹೊಲ್ದಾಗ ಜೀಡಿ ಆಗಿದ್ದು ತೋರಿಸಿದ್ದೆ. ಅಂದರೆ ಜೀಡಿ ಆದಗಳೇ ಎಣ್ಣೆ ಹೊಡೆದವಲ್ಲ, ಎಣ್ಣೆ ಹೊಡೆದಗಳೇ ಮತ್ತು ಯಾವ ಥರ ಕಂಟ್ರೋಲ್ ಆಗ್ಯಾವ ಅಂತ ತೋರಿಸಿದ್ದೆ. ಮತ್ತು ಆ ಹೊಲ್ದಾಗ ಹೊಲಗಳನ್ನ ಬಾಡಿತ್ತು, ಅಂದ್ರೆ ಬೆಳೆಗಳು ಬ್ಯಾಡಿದ್ವು. ಅದಕ್ಕೆ ನೀರು ಹಚ್ಚಿದ್ವಿ. ಸದ್ಯಕ್ಕೆ ಈಗ ಆ ಹೊಲ ಆಗ್ಯದ. ಈ ಹೊಲಕ್ಕೆ ಈಗ ನಾನು ನಿಂತೀವಲ್ಲ ಸದ್ಯ ಈ ಹೊಲಕ್ಕೆ ಈಗ ಮತ್ತೆ ಸ್ಪ್ರಿಂಕ್ಲರ್ ಹಾಕಿವಿ. ಇದಕ್ಕೂ ಜೀಡಿ ಆಗಿದ್ದು, ಇದಕ್ಕೂ ಎಣ್ಣೆ ಹೊಡೆದಿನಿ. ಇದಕ್ಕೆ ನೋಡಿರಿ ಕ್ಲಿಯರ್ ಕಾಣುತ್ತಲ್ಲ, ಎಲ್ಲ ಫುಲ್ಲು ಕ್ಲಿಯರ್ ಆಗ್ಯದ. ಮತ್ತೀಗ ಈ ಹೊಲನೂ ಬಾಡಕತ್ತದ. ನೋಡಕತ್ತಿರಲ್ಲ, ಎಲೆಗಳೆಲ್ಲ ಸ್ವಲ್ಪ ಮುದುರಿದಂಗೆ ಕಾಣಕತ್ತವ. ಕಾಣುತ್ತಲ್ಲ, ಈ ಕಡೆ ನೋಡಿರಿ ಮತ್ತು ಈ ಕಡೆ ನೋಡಿರಿ, ಅಲ್ಲೊಂದು ಸ್ವಲ್ಪ ಮುದುರಿದಂಗೆ ಕಾಣಕತ್ತವ, ಬಾಡಿದಂಗೆ ಕಾಣಕತ್ತವ ಎಲೆಗಳು. ಅದ್ರ ಸಲುವಾಗಿ ಈ ಹೊಲಕ್ಕೆ ನೀರು ಹಚ್ಚಿ ಜಸ್ಟ್ ಈಗ ಸ್ಪ್ರಿಂಕ್ಲರ್ ಕಿತ್ತು ಹಾಕಿದ್ದಾಯ್ತು. ಅಂದ್ರೆ ನಿನ್ನೆನೇ ಹಚ್ಚಿವಿ, ನಿನ್ನೆ ಸಾಯಂಕಾಲನೇ ಹಚ್ಚಿವಿ. ತೋರ್ಸೋಕ್ಕೇನು ಹೋಗಲಿಲ್ಲ, ಯಾಕಂದ್ರೆ ಆ ಹೊಲದನೂ ಎಲ್ಲ ಆ ದಂಡ್ಯದಿಂದ ಅಂದ್ರೆ ಆ ಸೈಡ್ ಡೋಣದ್ಲೇದಿ ಈ ಹೊಲಕ್ಕೆಲ್ಲ ಪೈಪ್ಗಳು ಹೊರತಿತ್ತು ಮತ್ತು ಸ್ಪ್ರಿಂಕ್ಲರ್ಗಳು ಹೊರತೈತಲ್ಲ. ಅದರ ಸಲಿಗೆ ಟೈಮ್ ಆಗಿತ್ತು. ಸಾಯಂಕಾಲ ರಾತ್ರಿ ಹಾಕತ್ತಿತ್ತು, ಸಂಜೆ ಹಾಕತ್ತಿತ್ತು, ಹೊತ್ತು ಮುಳುಗಾಕತ್ತಿತ್ತು. ಅದ್ರ ಸಲಿಗೆ ಏನೂ ತೋರಿಸೋಗಲ್ಲ. ಬಡ ಹೋಗ್ತೀವಿ. ಅಲ್ಲೇದಿ ಆ ಡೋಣದ್ಲೇದಿ ಮತ್ತು ಇಲ್ಲೆಲ್ಲ ಸ್ಟ್ರೇಟ್ ಹಾಕ್ಯಂತ ಹೋಗಿಸಿ ಅಲ್ಲಿ ತನಕ ಹಾಕಿದ್ವಿ. ಆ ಗೇಟ್ ತನಕ ಹೊಲ ಎಟ್ಟದ ಅಲ್ಲಿ ತನಕ ಹಾಕಿದ್ವಿ. ನೋಡ್ರಿ ಬೇಕಿದ್ರೆ ಹಸಿ ಆಗತ್ತೆ ಇವೆಲ್ಲ ಪೈಪ್ ಹಾಕಿದ್ದು ಗುರ್ತದೆ. ಇದೇ ಸೀದಾ ಸಾಲಿ ಬಿದ್ದಿತ್ತು. ಇವೆಲ್ಲಟ್ಟು ರಾತ್ರಿ ನೀರು ಹೊಡೆದವ, ಅದಕ್ಕೆಲ್ಲ ಬಾಡಿದಂಗೆ ಕಾಣವಲ್ವು. ನೋಡ್ರಿ ಬೇಕಿದ್ರೆ ಇದು ನೀರು ತೊಯ್ದವಲ್ಲ, ಸ್ವಲ್ಪ ಹಚ್ಚ ಕಾಣುತ್ತಂದ್ರೆ
ಕವಳು ತಿರ್ಸ್ಯಂದು ಬಾಡಿದ್ದು ಸೀದಾಗ್ಯಾವ. ಇವು ಈ ಜಸ್ಟ್ ಹಾಕಿದ್ವು ಕರೆಂಟ್. ನಾವೀಗ ಜಸ್ಟ್ ಇಡ್ತಾನೆ ಪೈಪ್ ಕಿತ್ತಾಕಿದಲ್ಲ ಅದಕ್ಕೆಲ್ಲ ಬಂದ್ ಮಾಡಿದ್ವಿ. ಈಗ ಹೋಗಿ ಚಾಲು ಮಾಡ್ತಾರೆ. ಚಾಲು ಮಾಡಿದ್ರೆ ಕರೆಂಟ್ ಎದ್ದು ಅಂದ್ರೆ ಚಾಲು ಆಗಿರ್ತದೆ. ಚಾಲು ಮಾಡ್ತಾರೆ. ನೀರಾಗಿರ್ತಾನೆ ತೋರಿಸ್ತೀನಿ ನೋಡಿ. ಚಾಲು ಅದಂದ್ರೆ ತೋರಿಸ್ತೀನಿ. ಕರೆಂಟ್ ಎದ್ದು ಚಾಲು ಮಾಡಿದಂದ್ರೆ ನೀರು ಬಂದಂದ್ರೆ ಹೊಡೆದು ತೋರಿಸ್ತೀನಿ. ಸದ್ಯಕ್ಕೆ ಈಗ ಇಲ್ಲಿ ತನಕ ಬರ್ತದೆ. ಇನ್ನು 2 ಸಾತಿಗೆ ಇವೆಲ್ಲ ಫುಲ್ಲು ನೀರು ತೊಯ್ದಾಗ್ತದೆ. ಮತ್ತು ಮಳೆ ಅಂತ ಬರೋವಲ್ದು. ಎತ್ತುಗಳಿಗೆ ಸ್ವಲ್ಪ ಬಾಟಿ ಅದ ಅಂದ್ರೆ ಇನ್ನೂ ಒಂದು ವಾರ ಆಗ್ತದೆ ಕೊಯ್ದು ಹಾಕಿದ್ರೆ. ಮತ್ತು ಮನೆ ಬೆಲ್ಲಿ ಒಂದಿಟ್ಟು ಬಾಟಿ ಬಿತ್ತು ಒಂದು ಅರ್ಧ ಎಕರೆ ದೊಟ್ಟು. ಅದು ಬರೋಕೆ ಇನ್ನೂ ಒಂದು 15-20 ದಿನ ಆಗ್ತದೆ. ಅದ್ರ ಸಲಗೆ ಇದೆಲ್ಲ ನಟ್ಟದಲ್ಲ ಕಂಟಿ ಅದ. ಇಲ್ಲಿ ಮೇವದೆಲ್ಲ ಬೆಳೆತಂತ ಇಲ್ಲಿ ಒಂದು ಸ್ಪ್ರಿಂಕ್ಲರ್ ಹಾಕಿನಿ. ಈ ಸ್ಪ್ರಿಂಕ್ಲರ್ ಈ ಗಿಡದ ತನಕ ಹೊಡಿಸಿ ಇಲ್ಲಿ ತನ ಅಲ್ಲಿದೆಲ್ಲಟ್ಟು ಇದೆಲ್ಲ ಕವರ್ ಮಾಡ್ಕೊಂತ. ಈ ಸೈಡ್ ಇದನ್ನು ಕವರ್ ಮಾಡ್ಕೊಂತ ಮತ್ತು ಇಲ್ಲಿ ಇದೆಲ್ಲಟ್ಟು ಹೊಲನ ಕವರ್ ಮಾಡ್ಕೊಂತದ. ಮತ್ತು ಅಲ್ಲಿ ಒಳಗನ ಇನ್ನೊಂದೆರಡು ಹಾಕಿನಿ, ಅವನ್ನ ತೋರಿಸ್ತೀನಿ ಬರ್ರಿ. ಈಗ ಸದ್ಯಕ್ಕೆ ನೋಡಿರಿ ಆ ಥರ ಬಾಡಿದಂಗೆ ಕಾಣ್ತವ. ಅಂದ್ರೆ ನೀರಿಲ್ಲಲ್ಲ ಅದಕ್ಕೆಲ್ಲ ಬಾಡಿದಂಗೆ ಕಾಣಕತ್ತವ. ಆ ಸೈಡು ಸ್ವಲ್ಪ ಫಲನೂ ಉದುರ್ಯಾವ, ಅಂದ್ರೆ ಹೂವನು ಉದುರ್ಯಾವ, ಸ್ವಲ್ಪ ಕಾಯಿಗಳನ್ನ ಉದುರ್ಯಾವ. ನೋಡ್ರಿ ಆ ಥರ ಕಾಣಕತ್ತವ ಈ ಸೈಡ್ ನೋಡ್ರಿ. ನೋಡ್ರಿ ಇದೆಲ್ಲ ಯಾವ ಥರ ಕಾಣತ್ತಿದ್ದಲ್ಲಟ್ಟು ಈ ಥರ ಬಾಡಿದಂಗೆ ಕಾಣಕತ್ತವಲ್ಲ. ಅಂದ್ರೆ ಮಳೆ ಎಲ್ಲ ಸೋಲಗಳು ಆ ದಂಡಿಲೇದಿ ಮತ್ತು ಆ ಸೈಡ್ ಒತ್ತಾಕಿ ಮತ್ತು ಇವೆಲ್ಲ ಕವರ್ ಮಾಡ್ಕೋಬೇಕು. ಒಂದೇ ಮೋಟ್ರಲ್ಲಿ ನೀರು ಇವೆಲ್ಲ ಕವರ್ ಮಾಡ್ಕೋಬೇಕಂದ್ರೆ ಟೈಮ್ ಹಿಡಿಯಕತ್ತ. ಅವೆಲ್ಲ ಹೊಲ ತೋಯಿಸ್ಗೇಸಿ ಈ ಹೊಲಕ್ಕೆ ಬರೋಟ್ಟಿಗೆ ಈ ಥರ ಹೊಲಗಳು ಬಾಡಕತ್ತವ. ಪೈಪನ್ನು ಸ್ವಲ್ಪ ಕಮ್ಮಿ ಅದಾವಲ್ಲ ಅದರ ಸಲಗೆ ಅಲ್ಲೇದು ಇಲ್ಲಿಗೆ ಬರೋದು ಇಲ್ಲೇದು ಅಲ್ಲಿಗೆ ಬರೋದು ಹಾಕಿ ಅಂತ ಕೇಸಿ ಹೆಂಗೋ ಮಾಡಿಗೇಸಿ ತೋರ್ಸಕತ್ತೀವಿ. ಅಂದ್ರೆ 1-2 ದಿನ ಹಿಂದಕ್ಕೆ ಮುಂದಕ್ಕೆ ಹಾಕತ್ತ. ಮತ್ತು ಇಲ್ಲೊಂದು ಸ್ಪ್ರಿಂಕ್ಲರ್ ಇಲ್ಲಿ ಒಳಗೆ ಹೋಗ್ತೀನಿ. ಅಲ್ಲಿ ಒಂದು ದಿನ ಇಲ್ಲಿ 2 ಹಾಕಿನಿ. ಯಾಕಂದರೆ ಎತ್ತುಗಳ ಸಲಗ ಮೇವು ಇನ್ನೂ ಒಂದು 15-20 ದಿನ ಯಾವ ಥರನ ಕಂಟ್ರೋಲ್ ಮಾಡಿ ಎತ್ತುಗಳಿಗೆ ಇಟ್ಟು ಹಾಕಿದ್ವಿ ಅಂದ್ರೆ ನಡೀತದೆ. ಈಗ ಹೆಂಗಿದ್ರು ಇಲ್ಲೇ ಪೈಪ್ ಕಮ್ಮಿ ಅವಲ್ಲ ನಮಗೂ. ಅದ್ರ ಸಲಗೆ ಇದು ನಟ್ಟಿನಿಗೆ ಒಳಗಲಿದೆ ಪೈಪ್ನ ತೊಗೊಂಡು ಇದೆಲ್ಲ ಕಂಟಿಯಾಗಲಿದೆ. ಇದೇ ಕಾಣದವಲ್ಲ ಪೈಪ್ಗಳು, ಇದೆಲ್ಲ ಕಂಟಿಗಳಿದೆ. ಪೈಪ್ಗಳು ಪಾಸ್ ಮಾಡಿವಿ. ಇಲ್ಲಿ ಒಳಗಲಿದೆ ಕಾಣುತ್ತಲ್ಲ, ಎಲ್ಲ ಒಳಗಲಿದೆ ಗೇಸಿ ಇಲ್ಲಿ ಒಳಗೆಲ್ಲ ಪೈಪ್ ಪಾಸ್ ಮಾಡಿ ಆ ಹೊಲಕ್ಕೆ ಹಾಕಿವಿ. ಇಲ್ಲೊಂದು ಸ್ಪ್ರಿಂಕ್ಲರ್ ಹಾಕಿನಿ ಬೇಕಂತಾನೆ. ಇದು ಚಾಲು ಆಗೇಸಿ ಇದೆಲ್ಲ ಕಾಣುತ್ತಲ್ಲ. ಇದ್ರಾಗ ಅರ್ಧ ಹೊಡಿತದೆ ಮತ್ತು ಆ ಹೊಲ್ದಾಗ ಒಂದು ಅರ್ಧ ಹಾಕಿದ ಈ ಕಲ್ಲಿನ ತನಕ ಹೊಡಿತದೆ. ಈ ಗುಬ್ಬಿಗೆ ಈ ಕಲ್ಲಿ ತನಕ ಹೊಡಿತದೆ. ಹೊಲ್ದನ ಗುಬ್ಬಿ ಮತ್ತು ಕಲ್ಲಿನ ತನಕ ಹೊಡಿತಂತ. ಆ ಸೈಡ್ ಒಂದು ಹಾಕಿದ ಫುಲ್ ತೊಯ್ದು ಬಿಡುತ್ತೆ. ಮತ್ತು ಮೇವು ಚಿಗಿತದೆ ಎತ್ತುಗಳ ಕಟ್ಟಾಕೊಂಡು ನಡೀತದೆ. ಮತ್ತು ಇಲ್ಲಿ ಒಳಗೆ ಒಂದು ಹಾಕಿ ನೋಡ್ರಿ. ಅಂದ್ರೆ ಮತ್ತು ಇಲ್ಲಿ ಆಯ್ತಲ್ಲ ಇದೆಲ್ಲ ತೊಯ್ಬೇಕಂತ. ಮತ್ತು ಇಲ್ಲೊಂದು ನಿಂತಲ್ಲ ಸ್ವಲ್ಪ ಕ್ರಾಸ್ ಆಗ್ಯದ. ಅದಕ್ಕೆ ಕಲ್ಲದ ಎಟ್ಟಿಗೇಸಿ ಸ್ಟ್ರೇಟ್ ನಿಂದಿರ್ತೀನಿ. ಇಲ್ಲೊಂದು ಹಾಕಿವಿ ನೋಡ್ರಿ. ಅಂತಲ್ಲೇ ಪೈಪ್ಗಳು ಇದೆ ಬರೀ ನಟ್ಟಿನಾಗ ಕಸ್ದಾಗ ಅಂತಲ್ಲೇ ಇದೆ ಪೈಪ್ಗಳು ಒಯ್ಗೇಸಿ ಹೊಲ ತೋರ್ಸಕತ್ತೀವಿ. ನೀರು ಬಂತಂದ್ರೆ ಈ ಕಡೆ ಪಲ್ಟಿ ಹೊಡಿತ ಕೆಳಗೆ ಇಲ್ಲಿ ಒಂದು 2 ಕಲ್ಲು ಇಟ್ಬಿಡ್ತೀನಿ. ಈ ಗುಬ್ಬಿ ಏನು ಮಾಡತ್ತಂದ್ರೆ ಇದೆಲ್ಲ ಆ ಸೈಡ್ ಬಿಟ್ಟಿಗೇಸಿ ಇಲ್ಲಿ ಏಟು ಕಾಣುತ್ತೆ ಇದೆಲ್ಲ ಇಟ್ಟಕ್ಕೆ ಇದು ನೀರು ಹೊಡೆದ್ಗೇಸಿ ಇದು ಕವರ್ ಮಾಡ್ತದೆ. ಈ ಥರ ಮಾಡಿಗೇಸಿ ಹೆಂಗಾರ ತೋರ್ಸಕತ್ತೀವಿ ಹೊಲಗಳು. ಸ್ವಲ್ಪ ಲೇಟ್ ಆಕತ್ತ. ಒಂದು ಹೊಲದಲ್ಲಿ ಇನ್ನೊಂದು ಹೊಲಕ್ಕೆ ತೊಯ್ಯಟಿಗೆ ಟೈಮ್ ಹಿಡಕತ್ತ. ಯಾಕಂದ್ರೆ ಒಂದೇ ಮೋಟ್ರ ಪೈಪ್ ಕಮ್ಮಿ ಅವಲ್ಲ ಅದ್ರ ಸಲಗೆ ಸ್ವಲ್ಪ ಟೈಮ್ ಹಿಡಿಯಕತ್ತ. ಹೆಂಗೋ ಮಾಡಿ ತೋರಿಸ್ತೀವಿ. ಸದ್ಯಕ್ಕೆ ಇದು ಒಂದು ಕಲ್ಲಿಟ್ಟಿಗೇಸಿ ಸ್ಟ್ರೇಟ್ ನಿಂದಿರ್ತೀನಿ. ಚಾಲು ಹೋದಗಳು ಹೆಂಗೆ ನಿಂದಿರ್ತಿಲ್ಲ ಗೊತ್ತಾಗ್ತದೆ ನೋಡ್ತೀನಿ. ಸದ್ಯಕ್ಕೆ ಈಗ ಈ ವಿಡಿಯೋದಾಗ ಇಷ್ಟು ತೋರಿಸಿದಾಗಿ ಇಷ್ಟೇ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾವು ಒಂದಿಟ್ಟು ಹೆಸ್ರದು ಬಿತ್ತಿತ್ತಲ್ಲ, ಹೆಸ್ರು ಯಾವ ಥರ ಅಂತ ತೋರಿಸ್ತೀನಿ ನೋಡಕತ್ತೀರಿ.